ಆತ್ಮೀಯರೇ ನೋಡಬೇಕು, ಚಿಕ್ಕನಾಯಕನಹಳ್ಳಿ ಕೆರೆಗೆ ಮತ್ತು ದೆಬ್ಬೆಕಟ್ಟ ನವಲೆ ಕೆರೆಗೆ ನೀರು ಬರುವಂಥದ್ದು ಇದು ಚಾನಲ್ಲು. ಇಲ್ಲಿಂದ ರೈತರು ಯಾರೋ ಅವ್ರ ಕುಟುಂಬದ ಸಮಸ್ಯೆ ಐತೆ, ರೈತರು ಯಾರೋ ಡಾಕ್ಯುಮೆಂಟ್ಸ್ ಕೊಡೋಕೆ ಬರ್ತಿಲ್ಲ, ಬರೀ ಕಾರಣ ಹೇಳ್ತಿದ್ರು. ಹಾಗಾಗಿ SLO ಆಫೀಸರ್ ಆಗಲಿ ಇಲ್ಲ ಇಲ್ಲಿ ಜನಪ್ರಿಯ ಶಾಸಕರು ಕೂಡ ಇದಕ್ಕೆಲ್ಲ ಒತ್ತು ಕೊಟ್ಟು ಸ್ಥಳಕ್ಕೆ ಬಂದು ಈ ರೀತಿ ಅಂತ ಹೇಳಿ ಇದನ್ನ ಜಾಗವೆಲ್ಲ ಬಿಡಿಸಿ ಕ್ಲಿಯರ್ ಮಾಡಿಕೊಡುವಂಥ ಪರಿಸ್ಥಿತಿಗೆ ಆಗಿದೆ ಇವತ್ತು. ಅವಾಗ ನಮಗೆ ಕಾಂಟ್ರಾಕ್ಟ್ ಒಂದು ಭರವಸೆ ಕೊಟ್ಟಿದ್ರು, ನೀವು ಕೊಟ್ಟುಬಿಟ್ರೆ 1 ತಿಂಗಳೊಳಗೆ 1.5 ತಿಂಗಳೊಳಗೆ ಕೆಲಸ ಮುಗಿಸ್ಕೊಡ್ತೀನಿ ಅಂತ. ಇವರು ಇವತ್ತು ಮಿಷಿನರಿ ಹಾಕಿರೋದು ನೈಟ್ 3 ಗಂಟೆ ಮಾಡ್ತಾರೆ, ಬೆಳಗ್ಗೆ ಒಂದು 5-6 ಗಂಟೆ ಮಾಡ್ತಾರೆ, ಕಮ್ಮಿ ಮಿಷಿನ್ಗಳು ಹಾಕ್ಯಾರೆ. ಅವ್ರು ಹೇಳಿರೋ ಹೇಳಿಕೆ ಒಂದು ಕೂಡ ಆಗಲ್ಲ. ಇವರು ಇನ್ನೊಂದು 1.5 ತಿಂಗಳೊಳಗೆ ಮಳೆ ಸ್ಟಾರ್ಟ್ ಆಗುತ್ತೆ, ಆವಾಗಾದರೆ ಇಲ್ಲಿಗೆ ಕಾಲಿಕ್ಕಕ್ಕೂ ಆಗಲ್ಲ, ಹಾಗಾಗುತ್ತೆ. ತಿರ್ಗಾ ಇನ್ನೂ 1 ವರ್ಷ 2 ವರ್ಷ ಮುಂದಕ್ಕೆ ಹೋಗುತ್ತೆ. ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರಾಗ್ಬೋದು, ಅಧಿಕಾರಿಗಳು, ಇಂಜಿನಿಯರ್ಸ್ ಆಗ್ಬೋದು, ಇಲ್ಲ ಶಾಸಕರಾಗ್ಬೋದು, ಈ ಕಾಂಟ್ರಾಕ್ಟ್ ಗಮನಕ್ಕೆ ತಂದು ಬೇಗ ಹೆಚ್ಚುವರಿ ಮಿಷಿನ್ ಹಾಕಿ ಪಾಪ 100% ಸಿಗೋಂಥ ರೈತರ ಜಮೀನಿಗೆ ಇವತ್ತೊಂದು 5% 6% ಇಸ್ಕೊಂಡು ಕೊಟ್ಟಿರ್ಬೇಕಾದ್ರೆ ದುಡ್ಡು ಅಂಥ ಜಮೀನುಗಳನ್ನ ಕಳ್ಕೊಂಡು ನೀರು ಬಂದರೂ ಸಾಕು ನಮ್ಮ ತಾಲೂಕಿಗೆ ಅಂತ ಹೇಳ್ತಾರೆ. ಅವ್ರ ಹೇಳಿಕೆನೂ ತಗೊಂಡು ದಯಮಾಡಿ ನೀವು ಗಮನ ಹರಿಸಿ ಆ ಕಾಂಟ್ರಾಕ್ಟಿಗೆ ಹೇಳಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ. 6 ಗಂಟೆ ಕೆಲಸ ನಡೆಯುತ್ತೆ, 6 ಗಂಟೆ ಒಳಗೆ 3 ಮೀಟ್ರು 4 ಮೀಟ್ರ್ ತೆಗಿತಾರೆ. 3 ಗಾಡಿಲಿ 9 ಮೀಟ್ರ್ ತೆಗಿತಾರೆ. ಡೈಲಿ 9 ಮೀಟ್ರ್ ತೆಗೆದ ಮುಖ ಮತ್ತೆ ಕೆಲಸ ಸ್ಟಾರ್ಟ್ ಆಫ್ ಮಾಡ್ತಾರೆ. ಸಾಯಂಕಾಲ ಮತ್ತೆ ಬರ್ತಾರೆ, 10 ಗಂಟೆಗೆ ಬಂದು ಸ್ಟಾರ್ಟ್ ಮಾಡ್ತಾರೆ. 2:30 3 ಗಂಟೆ ಮಾಡ್ತಾರೆ. ಎಷ್ಟು ಆದಷ್ಟು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅದರೊಳಗೆ ಜಾಗ ಎಲ್ಲಿ ಬಿಟ್ಟಿದ್ಯಾ, ಯಾಕೆ ಬಿಟ್ಟಿದ್ಯಾ ಜಾಗ ನೀರಿಗಂತ ಜಾಗ ಬಿಟ್ಟಿದೀವಿ. ನಾವಿನ್ನೂ ದುಡ್ಡನ್ನೇ ತಗೊಂಡಿಲ್ಲ. ಹೋಸಲಿ ಬಂದ ಅಮೌಂಟೇ ತಗೊಂಡಿಲ್ಲ, ಈ ಸಲ ನಮಗೆ ಅಮೌಂಟ್ ತಗೊಂಡಿಲ್ಲ, ದುಡ್ಡನ್ನೇ ತಗೊಂಡಿಲ್ಲ, ಜಾಗ ಬಿಟ್ಟು ಕೊಟ್ಟಿದೀವಿ. ರೈತರು ಬಂದು ಕೇಳಿದ್ಕೆ ಕೆಲಸ ಮಾಡಕ್ ಏನಾಗೈತೆ ಇವ್ರಿಗೆ ನೋಡಿ. ನೀರು ಬರೋ ರೈತರು ಬರೇ ಯಾರೋ ಕೆಲಸ ಮಾಡ್ತವ್ರೆ ಅಂತಾನೆಲ್ಲ ಅವ್ರ ಮಾನಸಿಕತೆನೂ ಹಂಗೆ ಇದೆ. ರೈತರು ನೀರು ದುಡ್ಡು ತಗೊಳೋದಕ್ಕಿಂತ ಹೆಚ್ಚಿನದಾಗಿ ನನಗೂ ನೀರು ಬರುತ್ತಲ್ವಾ ಅನ್ನೋ ಆಸೆಗೋಸ್ಕರ ಇದು ಬಿಟ್ಕೊಟ್ಟಿರೋದು. ಅವಾರ್ಡ್ ಆಗಿದೆ, ದುಡ್ಡು ಬಂದಿಲ್ಲ ಅವ್ರಿಗೆ, ಆದ್ರೂ ಜಾಗ ಬಿಟ್ಕೊಟ್ಟವ್ರೆ ಅಂತಂದ್ರೆ ನೀರು ಬರ್ಬೋದು, ನಾವು ಅದ್ರಲ್ಲಿ ಬದುಕ್ಬೋದು ಅನ್ನೋದು. ಈಗ ಅವ್ರಿಗೆ ಏನಾಗ್ತಿದೆ, ಅವ್ರಿಗೆ ಗೊತ್ತಾಗ್ತಿದೆ ಎಷ್ಟು ದಿನ ಎಷ್ಟು ಕೆಲಸ ನಡೀತಾ ಇದೆ. ಈ 3 ಮಿಷಿನ್ ಇಲ್ಲಿ ಕೆಲಸ ಮಾಡ್ತಾ ಇದೆ, ಇನ್ನು 2 ಮಿಷಿನಲ್ಲಿ 0ನಲ್ಲಿ ಕೆಲಸ ಮಾಡ್ತಾ ಇದೆ, ಇನ್ನೊಂದು ಮಿಷಿನ್ 1 ಕಿಲೋಮೀಟರ್ ಕೆಲಸ ಮಾಡ್ತಾ ಇದೆ. ಈ ಸ್ಪೀಡಲ್ಲಿ ನಡೆದ್ರೆ ಇನ್ನೂ 1 ವರ್ಷ ಆದ್ರೂ ಇದು ಕೆಲಸ ನಡೆಯಲ್ಲ. 2 ವರ್ಷ ಕೆಲಸ ನಡೆಯಲ್ಲ. ಈ ಸ್ಪೀಡಲ್ಲಿ ನಡೆದ್ರೆ ಇದಕ್ಕೆ ನೇರವಾಗಿ ದಯಮಾಡಿ ಶಾಸಕರು ಇದನ್ನ ಅವ್ರು ತುರ್ತಾಗಿ ಅವ್ರನ್ನೇ ಕರೆಸ್ಕೋಬೇಕು. ಅವ್ರನ್ನೇ ಕರೆಸಿ ಇವ್ರನ್ನ ನಾವೆಲ್ಲ ಶಾಸಕರು